ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ಐ ಹೋಪ್ ಪ್ರತಿಯೊಬ್ಬರು ಚೆನ್ನಾಗಿದ್ದೀರಾ, ಸೂಪರ್ ಆಗಿದ್ದೀರಾ ಅಂದ್ಕೊಂತೀನಿ. ಸ್ನೇಹಿತರೆ, ಪ್ರತಿಯೊಬ್ಬರಿಗೂ ನಾನು ಒಂದು ಮಾತನ್ನ ಹೇಳ್ತಾ ಇದ್ದೀನಿ. ಇಂಡಿಯಾ ಪೋಸ್ಟ್ ಆಫೀಸ್ ಬಗ್ಗೆ BPM ಅಥವಾ ಒಂದು ABPM ನ ಒಂದು ಪೋಸ್ಟ್ಗಳಿಗೋಸ್ಕರ ಅಥವಾ ಒಂದು ಹೊಸದಾಗಿರುವಂತಹ ಒಂದು ಹುದ್ದೆಗಳಿಗೋಸ್ಕರ ವೈಟ್ ಮಾಡ್ತಿದ್ರೆ ನಾನು ಒಂದು ಮಾತನ್ನ ಖಂಡಿತವಾಗಿ ಹೇಳ್ತಾನೆ ಇದ್ದೆ. ಗಾಯ್ಸ್, ಇವತ್ತಿನಿಂದ ತಾವು ಆಕ್ಟಿವ್ ಆಗಿರಿ. ಏನಕ್ಕಂದ್ರೆ ಇಂಡಿಯಾ ಪೋಸ್ಟ್ ಆಫೀಸ್ ಕಡೆಯಿಂದ ಒಂದು ಹೊಸದಾಗಿರುವಂತಹ ಒಂದು ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡೋದಕ್ಕೆ ಎಲ್ಲಾ ರೀತಿಯಲ್ಲಿ ತಯಾರಿ ನಡೀತಾ ಇದೆ. ಆಲ್ರೆಡಿ ತಯಾರಿ ನಡೆದೋಗಿದೆ. ಇದರ ಬಗ್ಗೆ ಬಹಳಷ್ಟು ಒಂದು ಅಪ್ಡೇಟ್ಸ್ ಗಳನ್ನ ರಿಲೀಸ್ ಅನ್ನ ಮಾಡ್ತಾ ಇರ್ತಾರೆ ಟೈಮ್ ಟು ಟೈಮ್. ಈ ಒಂದು ಅಪ್ಡೇಟ್ ಗಳನ್ನ ತಾವು ಪಡಿತಾ ಇರಬೇಕು ಅಂತ ಒಂದು ಮಾತನ್ನ ಹೇಳಿದ್ದೆ. ಗಾಯ್ಸ್, ಫೈನಲ್ ಆಗಿ ಇಂಡಿಯಾ ಪೋಸ್ಟ್ ಆಫೀಸ್ ಕಡೆಯಿಂದ ಒಂದು ಬಂಪರ್ ಆಗಿರುವಂತಹ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ಅಪ್ಡೇಟ್ ಅನ್ನ ಇಲ್ಲಿ ರಿಲೀಸ್ ಅನ್ನ ಮಾಡಿದ್ದಾರೆ. ಅದರಲ್ಲೂ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಸ್ ಮುಖಾಂತರ ನಿಮ್ಮ ಒಂದು ಹೊಸದಾಗಿರುವಂತಹ ಒಂದು ಹುದ್ದೆಗಳ ಬಗ್ಗೆ ಇಲ್ಲಿ ಒಂದು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಓಕೆನಾ? ತಾವೇನಾದ್ರೂ 2024 ಈ ಒಂದು ವರ್ಷದಲ್ಲಿ ಇಂಡಿಯಾ ಪೋಸ್ಟ್ ಆಫೀಸ್ ನಲ್ಲಿ ಒಂದು ಹುದ್ದೆಯನ್ನ ಪಡಿಬೇಕು ಅಂದ್ಕೊಂಡಿದ್ರೆ ಖಚಿತವಾಗಿ ತಾವು ಈ ಒಂದು ಅಪ್ಡೇಟ್ ಅನ್ನ ಪಡ್ಕೊಳ್ಳೋದು ಬಹಳ ಒಂದು ಅಪ್ಡೇಟ್ ಆಗಿರುತ್ತೆ. ಸೊ ಓಕೆನಾ, ಇದರಲ್ಲಿ ಸಂಪೂರ್ಣವಾಗಿರುವಂತಹ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ಏನ್ ರಿಲೀಸ್ ಅನ್ನ ಮಾಡಿದ್ದಾರೆ, ಈ ಒಂದು ನೋಟಿಫಿಕೇಶನ್ ನಾನು ತಮ್ಮ ಮುಂದೆ ಶೇರ್ ಅನ್ನ ಮಾಡಿಕೊಂಡು ಇದಕ್ಕೆ ಸಂಬಂಧಪಟ್ಟಂತಹ ಸಂಪೂರ್ಣವಾಗಿರುವಂತಹ ಒಂದು ಮಾಹಿತಿಯನ್ನು ನಾನು ತಮ್ಮಲ್ಲಿ ಶೇರ್ ಅನ್ನ ಮಾಡ್ಕೊಳ್ತೀನಿ. ಸೊ ಇದರ ಮುಂಚೆ ಹೇಳಿದಿನಲ್ಲ, ಖಂಡಿತವಾಗಿ ಪ್ರತಿಯೊಬ್ಬರು ನಮ್ಮ ಒಂದು ಕರ್ನಾಟಕದಂತಹ ಪ್ರತಿಯೊಂದು ಜಾಬ್ಗಳ ಒಂದು ರಿಕ್ವೈರ್ಮೆಂಟ್ ಇರುವಂತಹ ಒಂದು ಕ್ಯಾಂಡಿಡೇಟ್ಗಳು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಮತ್ತು ನೋಟಿಫಿಕೇಶನ್ ಆನ್ ಅನ್ನ ಮಾಡ್ಕೊಳ್ಳಿ. ಸೊ ಬನ್ನಿ ಲ್ಯಾಪ್ಟಾಪ್ ಸ್ಕ್ರೀನ್ ಮೇಲೆ ಹೋಗೋಣ. ಸ್ನೇಹಿತರೆ, ತಾವು ಇಲ್ಲಿ ಅಬ್ಸರ್ವ್ ಅನ್ನ ಮಾಡಬಹುದು. ಇಂಡಿಯಾ ಪೋಸ್ಟ್ ಆಫೀಸ್ ಕಡೆಯಿಂದ ಏನು ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡಿದ್ದಾರೆ. ತಾವು ಇಲ್ಲಿ ನೋಡಬಹುದು. ತಾವು ಮೊದಲನೇದಾಗಿ ತಾವು ಇಲ್ಲಿ ಡೇಟ್ ಅನ್ನ ನೋಡಬಹುದು. 17/5/2024 ಅಂತಹ ಒಂದು ಡೇಟ್ ಅನ್ನ ಸಹ ಇಲ್ಲಿ ಮೆನ್ಷನ್ ಅನ್ನ ಮಾಡಿದ್ದಾರೆ. ಓಕೆನಾ? ಒಂದು ಲೇಟೆಸ್ಟ್ ಆಗಿರುವಂತಹ ಒಂದು ನ್ಯೂ ಆಗಿರುವಂತಹ ಒಂದು ನೋಟಿಸ್ ಆಗಿರುತ್ತೆ. ಗವರ್ನಮೆಂಟ್ ಆಫ್ ಇಂಡಿಯಾ, ಮಿನಿಸ್ಟ್ರಿ ಆಫ್ ಕಮ್ಯುನಿಕೇಶನ್, ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್, GDS ಸೆಕ್ಷನ್ಸ್ ಬಗ್ಗೆ ಇಲ್ಲಿ ಮಾತಾಡಕ್ ಹೋದ್ರೆ ಇಲ್ಲಿ ಒಂದಲ್ಲ ಎರಡು ಒಂದು ಅಪ್ಡೇಟ್ ಅನ್ನ ಇಲ್ಲಿ ಕೊಟ್ಟಿದ್ದಾರೆ. ಮೊದಲನೇದಾಗಿ ನಿಮ್ಮ ಒಂದು ಹೊಸದಾಗಿರುವಂತಹ ಒಂದು ವೇಕೆನ್ಸಿಗಳ ಬಗ್ಗೆ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಇನ್ನೊಂದು ಬಹಳ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಅಪ್ಡೇಟ್, ಪ್ರತಿಯೊಬ್ಬರಿಗೂ ಬಹಳ ಯೂಸ್ಫುಲ್ ಆಗುವಂತಹ ಒಂದು ಅಪ್ಡೇಟ್. ಬಹಳಷ್ಟು ಒಂದು ವರ್ಷಗಳಿಂದ ಈ ಒಂದು ಅಪ್ಡೇಟ್ಗಳಿಗೋಸ್ಕರ ಕಾಯ್ತಾ ಇರ್ತೀರಾ, ವೇಟ್ ಮಾಡ್ತಾ ಇರ್ತೀರಾ. ಓಕೆನಾ? ಸೊ ಓಕೆನಾ, ಇದು ಯಾವ ಒಂದು ಅಪ್ಡೇಟ್ ಅಂದ್ರೆ ಮೊದಲನೇದಾಗಿ ಹೇಳಬೇಕಾದ್ರೆ GDS ರೂಲ್ 3 ಆನ್ಲೈನ್ ಟ್ರಾನ್ಸ್ಫರ್ ಸೈಕಲ್ ಮೇ 2024 ಶೆಡ್ಯೂಲ್ ಆಕ್ಟಿವಿಟೀಸ್ ರಿಜಿಸ್ಟ್ರೇಷನ್ ಅಂತ ಒಂದು ಅಪ್ಡೇಟ್ ಅನ್ನ ಇಲ್ಲಿ ರಿಲೀಸ್ ಅನ್ನ ಮಾಡಿದ್ದಾರೆ. ಇಲ್ಲಿ ತಾವು ನೋಡಬಹುದು, ದ ಆನ್ಲೈನ್ ಪೋರ್ಟಲ್ ಫಾರ್ ದ ಟ್ರಾನ್ಸ್ಫರ್ ಆಫ್ GDS ಅಂಡರ್ ಅ ಲಿಮಿಟೆಡ್ ಟ್ರಾನ್ಸ್ಫರ್ ಫೆಸಿಲಿಟಿ ಇಸ್ ಬೀಯಿಂಗ್ ಓಪನ್ ಫಾರ್ ಸಬ್ಮಿಟಿಂಗ್ ಅಪ್ಲಿಕೇಶನ್ ಬೈ GDS ಅಂಡ್ ಪ್ರೊಸೆಸಿಂಗ್ ಬೈ ದಿ ಡಿವಿಷನ್ 21st of May 2024 ದ ಶೆಡ್ಯೂಲ್ ಆಫ್ ಡಿಫರೆಂಟ್ ಆಕ್ಟಿವಿಟಿ ಇಸ್ ಬಿ ಅಂಡರ್ ಅಂತ ಒಂದು ಮೆನ್ಷನ್ ಮಾಡಿದ್ದಾರೆ. ಇದರ ಸಿಂಪಲ್ ಆಗಿ ಹೇಳಬೇಕಾದ್ರೆ ಯಾರೆಲ್ಲ ಆಲ್ರೆಡಿ BPM ಅಥವಾ ಒಂದು ABPM ಇಂಡಿಯಾ ಪೋಸ್ಟ್ ಆಫೀಸ್ ನ ಒಂದು ಅಡ್ಡನಲ್ಲಿ ಕೆಲಸ ಅನ್ನ ಮಾಡ್ತಿದ್ದು ಅವರು ಒಂದು ಕೆಲವೊಂದು ಕಾರಣಾಂತರಗಳಿಂದ ತಮ್ಮ ಒಂದು ಪ್ಲೇಸ್ ಅಂದ್ರೆ ಒಂದು ಟ್ರಾನ್ಸ್ಫರ್ ಅನ್ನ ಮಾಡ್ಕೋಬೇಕು ಎನ್ನುವಂತಹ ಒಂದು ಕ್ಯಾಂಡಿಡೇಟ್ಗಳು ಅಂತಹ ಒಂದು ಕ್ಯಾಂಡಿಡೇಟ್ಗಳಿಗೆ ಇಲ್ಲಿ ಒಂದು ಟ್ರಾನ್ಸ್ಫರ್ ಅನ್ನ ಮಾಡಿಕೊಳ್ಳುವಂತಹ ಒಂದು ಫೆಸಿಲಿಟಿಯನ್ನ ಈ ಬಾರಿಯನ್ನ ಕೊಟ್ಟಿದೆ. ಓಕೆನಾ? ಸಪೋಸ್ ತಾವು ಒಂದು ಪ್ಲೇಸ್ ನಲ್ಲಿ ಇರ್ತೀರಾ, ಮತ್ತೊಂದು ಪ್ಲೇಸ್ಗೆ ತಾವು ಹೋಗ್ಲೇಬೇಕಾಗಿರುತ್ತೆ. ಓಕೆನಾ? ಸೊ ಆ ಒಂದು ಸಂದರ್ಭದಲ್ಲಿ ತಾವು ಟ್ರಾನ್ಸ್ಫರ್ ಅನ್ನುವಂತಹ ಒಂದು ಆಪ್ಷನ್ ಬಹಳ ಒಂದು ಇಂಪಾರ್ಟೆಂಟ್ ಆಗಿರುತ್ತೆ. ಅಂತಹ ಒಂದು ಏನು ಒಂದು ಎಂಪ್ಲಾಯೀಸ್ ಆರಾಮ್ಸೆ ತಾವು ಟ್ರಾನ್ಸ್ಫರ್ ಅನ್ನ ಮಾಡ್ಕೋಬಹುದು. ಇದರ ಬಗ್ಗೆ ಮಾತಾಡಕ್ ಹೋದ್ರೆ ವೇಕೆನ್ಸಿ ಅಪ್ಡೇಷನ್ ಬೈ ದ ಡಿವಿಷನ್ ಹೇಳಬೇಕಾದ್ರೆ 7th May to 15th May ಅಂತ ಆಲ್ರೆಡಿ ಕಂಪ್ಲೀಟ್ ಆಗಿದೆ. ನಂತರ ಒಂದು ಆನ್ಲೈನ್ ರಿಜಿಸ್ಟ್ರೇಷನ್ ಅಂಡ್ ಸಬ್ಮಿಷನ್ ಆಫ್ ದ ಆನ್ಲೈನ್ ಅಪ್ಲಿಕೇಶನ್ ಅಂತ ಇದೆ. ಇದು ಕೇವಲ ಒಂದು ಟ್ರಾನ್ಸ್ಫರ್ ಅನ್ನ ಮಾಡಿಕೊಳ್ಳುವಂತಹ ಒಂದು ಎಂಪ್ಲಾಯೀಸ್ ಹೇಳ್ತಾ ಇದ್ದೀನಿ. 21st to 27th May ಅಂತ ಮೆನ್ಷನ್ ಮಾಡಿದ್ದಾರೆ. ಈ ಒಂದು ಡೇಟ್ ನ ಒಳಗಡೆ ತಾವು ಆನ್ಲೈನ್ ಅಲ್ಲಿ ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೋಬೇಕಾಗಿರುತ್ತೆ. ಒನ್ ಟೈಮ್ ಮಾಡಿಫಿಕೇಶನ್ ಇನ್ ಅಪ್ಲಿಕೇಶನ್ ಆಲ್ರೆಡಿ ಸಬ್ಮಿಟ್ ವಿತ್ ದ ಕ್ಯಾಂಡಿಡೇಟ್ ಚೇಂಜ್ ಆಫ್ ದ ಆಪ್ಷನ್ ಪ್ರಿಫರೆನ್ಸ್. ಏನಾದರೂ ತಾವು ಚೇಂಜಸ್ ಅನ್ನ ಮಾಡಬೇಕು ಅಂದ್ರೆ ಕೇವಲ ಒಂದು ದಿನ ಒಂದು ಟೈಮ್ ಅನ್ನ ಕೊಟ್ಟಿರ್ತಾರೆ. ಅದು 28 to 29th ಅಂತ ಒಂದು ಮೆನ್ಷನ್ ಅನ್ನ ಮಾಡಿದ್ದಾರೆ. ವೆರಿಫಿಕೇಶನ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಬೈ ದ ಡಿವಿಷನ್ ಇರುತ್ತೆ. ಓಕೆನಾ? ಡಿವಿಷನ್ ವೆರಿಫಿಕೇಶನ್ ಮಾಡೋದಕ್ಕೆ 30 to 3rd June ಅಂತ ಮೆನ್ಷನ್ ಅನ್ನ ಮಾಡಿದ್ದಾರೆ. ರಿಲೀಸ್ ಆಫ್ ಲಿಸ್ಟ್ ಆಫ್ ದ ಟ್ರಾನ್ಸ್ಫರ್ ಅಪ್ರೂವ್ಡ್ ಬೈ ದ CEPT. ಓಕೆನಾ? ನಿಮ್ಮ ಒಂದು ಟ್ರಾನ್ಸ್ಫರ್ ನ ಅಪ್ರೂವಲ್ ನ ಒಂದು ಲಿಸ್ಟ್ ಯಾವಾಗ ರಿಲೀಸ್ ಮಾಡ್ತಾರೆ ಅಂದ್ರೆ 7th June ಗೆ ರಿಲೀಸ್ ಅನ್ನ ಮಾಡ್ತಾರೆ. ನಂತರ ರಿಲೀವಿಂಗ್ ಆಫ್ ದ GDS ಟು ಜಾಯಿನ್ ದ ನ್ಯೂ ಪೋಸ್ಟ್ 22nd June ಇರುತ್ತೆ. ಅಂದ್ರೆ ತಾವು ಯಾವ ಒಂದು ಪ್ಲೇಸ್ಗೆ ಟ್ರಾನ್ಸ್ಫರ್ ಅನ್ನ ಮಾಡ್ಕೊಳ್ತೀರಾ ಆ ಒಂದು ಪ್ಲೇಸ್ಗೆ ತಾವು ಹೋಗಿ ಪೋಸ್ಟಿಂಗ್ ಅನ್ನ ತಾವು ಪಡೆಯುವಂತಹ ಒಂದು ಡೇಟ್ 22nd ಇರುತ್ತೆ. ಓಕೆನಾ? ಇಷ್ಟು ಯಾರೆಲ್ಲ ಒಂದು ಟ್ರಾನ್ಸ್ಫರ್ ಅನ್ನ ಮಾಡ್ಕೋಬೇಕು ಅಂದ್ಕೊಂಡಿದ್ರೆ ಈ ರೀತಿಯಾಗಿರುವಂತಹ ಒಂದು ಡೀಟೇಲ್ಸ್ ಇರುತ್ತೆ. ಓಕೆನಾ ಬ್ರದರ್, ಹಾಗಾದರೆ ಹೊಸದಾಗಿರುವಂತಹ ಒಂದು ಹುದ್ದೆಗಳು ಯಾವಾಗ ತಾವು ಇಲ್ಲಿ ಮೆನ್ಷನ್ ಮಾಡಬಹುದು. ಇದೇ ಒಂದು ನೋಟಿಫಿಕೇಶನ್ ತಾವು ನೋಡಬಹುದು.
as GDS online engagement schedule is already delayed due to the general election. ಓಕೆ, ನಾವು ಹೊಸದಾಗಿರುವಂತಹ ಒಂದು ಹುದ್ದೆಗಳು ಏನಿದಾವೆ ಅದರ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಪ್ರೋಸೆಸ್ ಕಂಪ್ಲೀಟ್ ಆಗಿದೆ. ಯಾಕೆ ಇಷ್ಟೊಂದು ಡಿಲೇ ಅನ್ನ ಮಾಡ್ತಿದ್ದಾರೆ ಅಂದ್ರೆ, ನಾನು ಆಲ್ರೆಡಿ ತಮಗೆ ಹೇಳಿದ್ದೀನಿ, ಎಲೆಕ್ಷನ್ ಇರುವಂತಹ ಒಂದು ಕಾರಣದಿಂದಾಗಿ ಡಿಲೇ ಅನ್ನ ಮಾಡ್ತಿದ್ದಾರೆ ಅಂತ. ಓಕೆನಾ, ಇಲ್ಲಿ ಸಿಂಪಲ್ ಆಗಿ ಹೇಳಬೇಕಾದ್ರೆ ನಿಮ್ಮ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ಇದೇ ನಿಮ್ಮ ಒಂದು ಹೊಸದಾಗಿರುವಂತಹ ಒಂದು ಹುದ್ದೆಗಳ ಒಂದು ನೋಟಿಫಿಕೇಶನ್ ಬೇಗ ಅಂದ್ರೆ ಅತಿ ಬೇಗವಾಗಿ ರಿಲೀಸ್ ಅನ್ನ ಮಾಡ್ತಾರೆ. ಓಕೆ, ನಾನು ಒಂದು ಪರ್ಟಿಕ್ಯುಲರ್ ಆಗಿರುವಂತಹ ಒಂದು ಡೇಟ್ ಹೇಳಲ್ಲ, ಏಕೆಂದ್ರೆ ಆ ಒಂದು ಡೇಟ್ಗೆ ರಿಲೀಸ್ ಅನ್ನ ಮಾಡಿಲ್ಲ ಅಂದ್ರೆ ಆಮೇಲೆ ತಾವು ಬೇಜಾರಾಗ್ತೀರಾ. ಸೊ ಸಾಧ್ಯವಾದಷ್ಟು ಹೇಳ್ತಾ ಇದ್ದೀನಿ, ಬಹಳ ಅಂದ್ರೆ ಬಹಳ ಒಂದು ಬೇಗ ನಿಮ್ಮ ಒಂದು ಹೊಸದಾಗಿರುವಂತಹ ಒಂದು ಹುದ್ದೆಗಳ ಒಂದು ಅಫಿಷಿಯಲ್ ಆಗಿರುವಂತಹ ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡ್ತಾರೆ. ಓಕೆನಾ, ಒಂದು ಕ್ಲಾರಿಟಿಯನ್ನು ತಾವು ಪಡ್ಕೊಳ್ಳಿ. ಈ ಬಾರಿ ತಾವು ಇಂಡಿಯಾ ಪೋಸ್ಟ್ ಆಫೀಸ್ ನಲ್ಲಿ ತಾವು ಈ ಒಂದು ಜಾಬ್ ಅನ್ನ ಪಡಿಲೇಬೇಕು ಅಂದ್ಕೊಂಡಿದ್ರೆ ಹೇಳ್ತಾ ಇದ್ದೀನಲ್ಲ, ಈ ಒಂದು ಚಾನಲ್ನ ತಾವು ಫಾಲೋ ಅನ್ನ ಮಾಡಿ. ಪ್ರತಿದಿನದಲ್ಲಿ ಏನೆಲ್ಲ ಒಂದು ಪೋಸ್ಟ್ ಆಫೀಸ್ ಗಳಿಂದ ಡಿಪಾರ್ಟ್ಮೆಂಟ್ ಗಳಿಂದ ಪ್ರತಿಯೊಂದು ಅಪ್ಡೇಟ್ ಏನು ರಿಲೀಸ್ ಅನ್ನ ಮಾಡ್ತಾರೆ, ಆಸ್ ವೆಲ್ ಆಸ್ ನಾನು ಆ ಒಂದು ಅಪ್ಡೇಟ್ ಅನ್ನ ತಮ್ಮಲ್ಲಿ ನಾನು ಶೇರ್ ಅನ್ನ ಮಾಡ್ಕೊಂತೀನಿ. ಓಕೆನಾ, ತಾವು ಏನ್ ನೋಡ್ತಾ ಇದ್ದೀರಾ, ಈ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಸ್ ನಾನು ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಶೇರ್ ಅನ್ನ ಮಾಡ್ತೀನಿ. ಆ ಒಂದು ಟೆಲಿಗ್ರಾಮ್ ಗ್ರೂಪ್ ನ ಒಂದು ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡ್ತೀನಿ. ಅತಿ ಬೇಗ ಹೋಗಿ ತಾವು ಆ ಒಂದು ನೋಟಿಫಿಕೇಶನ್ ಡೌನ್ಲೋಡ್ ಅನ್ನ ಮಾಡಿಕೊಂಡು ಮತ್ತೊಂದು ಸಲ ತಾವು ರಿಫರ್ ಅನ್ನ ಮಾಡಿ ಅಂತ ನಾನು ಈ ಒಂದು ವಿಡಿಯೋ ಮುಖಾಂತರ ಶೇರ್ ಅನ್ನ ಮಾಡ್ತಿದ್ದೀನಿ. ಐ ಹೋಪ್ ಸ್ನೇಹಿತರೆ, ಈ ಒಂದು ಬಹಳ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಅಪ್ಡೇಟ್ ತಮಗೆ ಬಹಳ ಅಂದ್ರೆ ಬಹಳ ಒಂದು ಯೂಸ್ಫುಲ್ ಆಗಿದೆ ಅಂದ್ಕೊಂತೀನಿ. ಓಕೆನಾ, ಇದೇ ರೀತಿಯಂತಹ ಒಂದು ಜಾಬ್ ಅಪ್ಡೇಟ್ಗಳಿಗೋಸ್ಕರ, ಇದೇ ರೀತಿಯಂತಹ ಒಂದು ಪ್ರತಿದಿನದ ಒಂದು ಅಪ್ಡೇಟ್ಗಳಿಗೋಸ್ಕರ ಗೊತ್ತಲ್ಲ, ಫಟಾಫಟ್ ಚಾನಲ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಸೊ ಮುಂದಿನ ಮತ್ತೊಂದು ಬಂಪರ್ ಆಗಿರುವಂತಹ ಒಂದು ಅಪ್ಡೇಟ್ ನಲ್ಲಿ ಸಿಗ್ತೀನಿ.